ಸರ್ಕಾರದ ವಿರುದ್ಧ ಆರ್ಸಿಬಿ ಹಾಗೂ ಕೆಸಿಎ ಎರಡೂ ಕೂಡ ಸಿಡಿದೆದ್ದಿದ್ದಾವೆ. ಆರ್ಸಿಬಿ ಹಾಗೂ ಕೆಸಿಎಗೆ ಪ್ರತ್ಯೇಕ ಭದ್ರತಾ ಪಡೆಗಳಿಲ್ಲ. ವಿಜಯೋತ್ಸವದ ವೇಳೆ ಸರ್ಕಾರವೇ ಭದ್ರತೆ ನೀಡಬೇಕಾಗಿತ್ತು. ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಮ್ಮ ನಿರ್ಧಾರ ಅಲ್ಲ. ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಆಟಗಾರರನ್ನ ಕಳುಹಿಸಿದ್ದೇವೆ. ಭದ್ರತೆ ನೀಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಸರ್ಕಾರದ ಜೊತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹೀಗಂತ ವಾದ ಮಂಡಿಸಿದೆ. ವಿಧಾನಸೌಧದ ಮುಂದೆ ವಿಜಯೋತ್ಸವಕ್ಕೆ ಆಹ್ವಾನಿಸಿದ್ದು ಸರ್ಕಾರ. ರಾಜ್ಯಪಾಲರು, ಸಿಎಂ, ಡಿಸಿಎಂ ಆಟಗಾರರನ್ನ ಸನ್ಮಾನಿಸಿದ್ದಾರೆ. ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಮಾಡಿದ್ದಾರೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯವಾಗಿತ್ತು. ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ. ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸೋದು ನಮ್ಮ ಕೆಲಸ. ರಾಜ್ಯ ಸರ್ಕಾರದ ಜೊತೆ ಹಾಗಂತ ಕೆಎಸ್ಸಿಎ ವಾದ ಮಂಡಿಸ್ತಾ ಇದೆ. ಕೆಸಿಎ ಹೇಳ್ತಾ ಇದೆ, ಇದು ನಮ್ಮ ಕೆಲಸ ಅಲ್ಲ. ಯಾಕಂತಂದ್ರೆ ಕ್ರಿಕೆಟ್ ನಿಯಂತ್ರಣ ಮಾಡೋದಷ್ಟೇ ನಮ್ಮ ಕೆಲಸ. ಭದ್ರತಾ ಪಡೆಗಳು ನಮ್ಮ ಹತ್ರ ಏನ್ ಬೇರೆ ಭದ್ರತಾ ಪಡೆಗಳೆಲ್ಲ ಇಲ್ಲಿ ಸೆಕ್ಯೂರಿಟಿ ಕೊಡಕ್ಕೆ. ಸೆಕ್ಯೂರಿಟಿ ಕೊಡಬೇಕಾಗಿರೋದು ಸರ್ಕಾರದ ಕೆಲಸ ಅಂತ. ಅದಕ್ಕಿಂತ ಮುಖ್ಯವಾದಂತಹ ಹೇಳಿಕೆ ಅಂತಂದ್ರೆ ಕೆಸಿಎ ಹೇಳ್ತಾ ಇರುವಂತದ್ದು, ವಿಧಾನಸೌಧದಲ್ಲಿ ಸನ್ಮಾನ ಮಾಡೋದು ಸರ್ಕಾರದ್ದೇ ನಿರ್ಧಾರ. ಸರ್ಕಾರದವರೇ ಆಹ್ವಾನಿಸಿದ್ರು. ಹಾಗಾಗಿ ಆರ್ಸಿಬಿ ಅವರು ಆಟಗಾರರನ್ನ ಕಳುಹಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಕೆಸಿಎ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಮುತ್ತಪ್ಪ, ಬಹಳ ಕ್ಲಿಯರ್ ಆಗಿ ಈಗ ಚಿನ್ನಸ್ವಾಮಿ ಕೆಸಿಎ ಆಡಳಿತ ಮಂಡಳಿ ಹೇಳ್ತಾ ಇರ್ತಕ್ಕಂಥದ್ದು, ವಿಧಾನಸೌಧದ ಬಳಿ ಆಟಗಾರರನ್ನ ಕರೆಸಬೇಕು ಅಂತ ಇರೋದು ಸರ್ಕಾರದ ನಿರ್ಧಾರ ಅಂತ. ನಮ್ಮ ಹತ್ರ ಪ್ರತ್ಯೇಕ ಭದ್ರತಾ ಪಡೆಗಳಿಲ್ಲ ಅಂತ. ಆದ್ರೆ ಈ ಹಿಂದೆ ಸರ್ಕಾರ ಹೇಳಿದ್ದೇನು, ವಿಧಾನಸೌಧ ಹತ್ರ ನಾವು ಕಾರ್ಯಕ್ರಮ ಮಾಡ್ತೇವೆ ಅಂತ ನಮಗೆ ಪರ್ಮಿಷನ್ ಕೇಳಿದ್ರು, ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಆರ್ಸಿಬಿ ಪ್ರತ್ಯೇಕ ಇವೆಂಟ್ ಮ್ಯಾನೇಜ್ಮೆಂಟ್ ನ ಹೈರ್ ಮಾಡಿ ಅವ್ರ ಕಡೆಯಿಂದ ಭದ್ರತೆ ಕೊಡಬೇಕಾಗಿತ್ತು ಅಂತ. ಯಾರು ತಪ್ಪು ಇಲ್ಲಿ? ಯಾವುದು ನಿಜ ಹಾಗಾದ್ರೆ? ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಒಂದು ವಾದ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕೆಸಿಎ ಮತ್ತೆ ಆರ್ಸಿಬಿ ಫ್ರಾಂಚೈಸರು ಕೂಡ ಮತ್ತೊಂದು ವಾದವನ್ನು ಕೂಡ ಮಾಡ್ತಿರುವಂತದ್ದು. ಈಗ ಸರ್ಕಾರ ಆರ್ಸಿಬಿ ಮತ್ತೆ ಕೆಸಿಎನ ಅಧಿಕಾರಿಗಳ ಮೇಲೆ ಈಗಾಗಲೇ ಎಫ್ಐಆರ್ ದಾಖಲು ಮಾಡಿ ಕೆಲವೊಂದಿಷ್ಟು ಜನರನ್ನ ವಶಕ್ಕೆ ಪಡೆಯುವಂತವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಈಗ ಇದರ ವಿರುದ್ಧವಾಗಿ ಸೆಡ್ಡು ಹೊಡೆದಿರುವಂತಹ ಆರ್ಸಿಬಿ ತಂಡದ ಮ್ಯಾನೇಜ್ಮೆಂಟ್ ಈಗ ಹೈಕೋರ್ಟ್ ನಲ್ಲಿ ಒಂದು ವಾದ ಮಂಡನೆ ಮಾಡೋದಕ್ಕೆ ರೆಡಿ ಆಗಿರುವಂತದ್ದು. ಅಂದ್ರೆ ವಿಧಾನಸೌಧ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಸರ್ಕಾರ, ನಾವಲ್ಲ. ಜೊತೆಗೆ ಅಲ್ಲಿ ಭದ್ರತೆ ಕೊಡಬೇಕಾಗಿರೋದು ಪೊಲೀಸ್ ಇಲಾಖೆಯ ಒಂದು ಕರ್ತವ್ಯವಾಗಿತ್ತು. ನಮ್ದು ಯಾವುದೇ ರೀತಿಯಾದಂತಹ ಪ್ರತ್ಯೇಕವಾದಂತಹ ಒಂದು ಭದ್ರತಾ ಪಡೆಗಳು ಕೂಡ ಇಲ್ಲದೆ ಇರೋದು ಕೂಡ ಗೊತ್ತಿದೆ. ಇದರ ಜೊತೆಗೆ ಅಲ್ಲಿ ಆಗಿರುವಂತಹ ಕಾಲ್ತೂತಕ್ಕೆ ನೇರವಾಗಿ ಸರ್ಕಾರನೇ ಕಾರಣ ಹೊರತು ನಾವಲ್ಲ ಅನ್ನೋದು ಈಗ ಏನು ಆರ್ಸಿಬಿ ಅವರ ಒಂದು ವಾದ ಆಗಿರುವಂತದ್ದು. ಜೊತೆಗೆ ಆರ್ಸಿಬಿ ತಂಡದ ಆಟಗಾರನ ವಿಧಾನಸೌಧಕ್ಕೆ ಕರೆಸಿದ್ದು ಸರ್ಕಾರೇ ಹೊರತು ನಾವಾಗ್ಲೇ ವಿಧಾನಸೌಧ ಮುಂಭಾಗದಲ್ಲಿ ಹೋಗಿಲ್ಲ ಅನ್ನೋದು ಕೂಡ ಈಗ ಆರ್ಸಿಬಿ ವಾದ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ತನ್ನ ಮೇಲಿರುವಂತಹ ಒಂದು ಆರೋಪವನ್ನು ಹೊರಹಾಕೋದಕ್ಕೆ, ಅದರಿಂದ ಹೊರಗಡೆ ಬರೋದಕ್ಕೆ ಸರ್ಕಾರದ ಮೇಲೆ ಈಗ ಒಂದು ವಾದ ಮಂಡನೆ ಮಾಡೋದಕ್ಕೆ ಕೂಡ ಮುಂದಾಗಿದೆ. ಅಂದ್ರೆ ನಮ್ಮ ಕರ್ತವ್ಯ ಕೇವಲ ಸ್ಟೇಡಿಯಂ ಒಳಭಾಗದಲ್ಲಿರುವಂತಹ ಕ್ರಿಕೆಟ್ ಅನ್ನ ನಿಯಂತ್ರಣ ಮಾಡೋದೇ ಹೊರತು ಹೊರಗಡೆ ಇರುವಂತಹ ಜನರ ನಿಯಂತ್ರಣ ಮಾಡುವಂತಹ ಕೆಲಸ ಅಲ್ಲ. ವಿಧಾನಸೌಧದ ಮುಂಭಾಗದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೂ ಕೆಸಿಎಗೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ಈಗ ಕೆಸಿಎ ತನ್ನ ವಾದವನ್ನು ಕೂಡ ವಾದ ಮಂಡನೆ ಮಾಡ್ತಾ ಇದೆ. ಇದರ ಜೊತೆಗೆ ಗೇಟ್ನ ಬಳಿ ಜನರನ್ನು ನಿಯಂತ್ರಣ ಮಾಡುವಂತದ್ದು ಪೊಲೀಸರ ಕರ್ತವ್ಯವಾಗಿತ್ತು. ಅವರು ಅಲ್ಲಿ ಫೇಲ್ ಆಗಿರುವಂತಹ ಕಾರಣಕ್ಕೆ ಈ ಘಟನೆ ನಡೆದಿದೆ. ಸರ್ಕಾರ ತನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನಮ್ಮ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ವಾದ ಮಂಡನೆ ಮಾಡೋಕೆ ಕೂಡ ಮುಂದಾಗಿರುವಂತದ್ದು. ಸದ್ಯ ಈಗ ತ್ರಿಶಂಕು ಆಕಾರದಲ್ಲಿ ಈ ಒಂದು ವಾದ ಕೂಡ ಶುರುವಾಗಿದೆ. ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ, ಕೆಸಿಎನವರೇ ಈ ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನಮ್ಮ ಹತ್ರ ಮನವಿ ಮಾಡಿದ್ರು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಅದ ಕೆಸಿಎ ನಾವು ಕೊಟ್ಟೇ ಇಲ್ಲ ಯಾವುದೇ ರೀತಿಯಾದ ರಿಕ್ವೆಸ್ಟ್ ಅಂತ ಹೇಳಿ ಕೆಸಿಎ ಹೇಳ್ತಾ ಇದೆ. ಹೀಗಾಗಿ ಈಗ ಕರ್ತಗಳಿಗೆ ಇಟ್ಟುಕೊಂಡು ಈಗ
ಕೆಸಿಎ ಮತ್ತೆ ಆರ್ಸಿಬಿ ಸರ್ಕಾರದ ವಿರುದ್ಧ ಈಗ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಒಂದು ಹೋರಾಟದಲ್ಲಿ ಎಲ್ಲೋ ಒಂದು ಕಡೆ ಕೆಸಿಎ ಮತ್ತೆ ಆರ್ಸಿಬಿ ಅವರು ವಿನ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಯಾವುದೇ ರೀತಿಯಂತಹ ಲಿಖಿತ ರೂಪದಲ್ಲಿ ಸರ್ಕಾರಕ್ಕೆ ಮನವಿ ಮಾಡುವಂತಹ ಕೆಲಸವನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮಾಡಿಲ್ಲ. ಸರ್ಕಾರದ ಹಂತದಲ್ಲೇ ಒಂದು ಕಡತಗಳು ಏನು ಆಗಿರುವಂತಹ ಕಾರಣಕ್ಕಾಗಿ ಈಗ ಸರ್ಕಾರದ ಮೇಲೆ ದೊಡ್ಡ ರೀತಿಯ ಒಂದು ಏನು ಆರೋಪ ಬರುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ಅಲ್ಲೂ ಕೂಡ ಇವತ್ತು ಕೂಡ ಇದರ ಬಗ್ಗೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಈ ವಾದಗಳನ್ನ ಮಂಡನೆ ಮಾಡೋದಕ್ಕೆ ಈಗ ಆರ್ಸಿಬಿ ಮತ್ತೆ ಕೆಸಿಎ ಸಜ್ಜಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮುತ್ತಪ್ಪಲಂ. ಸರ್ಕಾರದ ವಿರುದ್ಧ ಆರ್ಸಿಬಿ ಹಾಗೂ ಕೆಸಿಎ ಎರಡೂ ಕೂಡ ಸಿಡಿದೆದ್ದಿದ್ದಾವೆ. ಆರ್ಸಿಬಿ ಹಾಗೂ ಕೆಸಿಎಗೆ ಪ್ರತ್ಯೇಕ ಭದ್ರತಾ ಪಡೆಗಳಿಲ್ಲ. ವಿಜಯೋತ್ಸವದ ವೇಳೆ ಸರ್ಕಾರವೇ ಭದ್ರತೆ ನೀಡಬೇಕಾಗಿತ್ತು. ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಮ್ಮ ನಿರ್ಧಾರ ಅಲ್ಲ, ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಆಟಗಾರರನ್ನ ಕಳುಹಿಸಿದ್ದೇವೆ. ಭದ್ರತೆ ನೀಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಸರ್ಕಾರದ ಜೊತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹೀಗಂತ ವಾದ ಮಂಡಿಸಿದೆ. ವಿಧಾನಸೌಧದ ಮುಂದೆ ವಿಜಯೋತ್ಸವಕ್ಕೆ ಆಹ್ವಾನಿಸಿದ್ದು ಸರ್ಕಾರ. ರಾಜ್ಯಪಾಲರು, ಸಿಎಂ, ಡಿಸಿಎಂ ಆಟಗಾರರನ್ನ ಸನ್ಮಾನಿಸಿದ್ದಾರೆ. ಸರ್ಕಾರದ ಮೇಲಿನ ಜನಾಕ್ರೋಶಕ್ಕೆ ನಮ್ಮ ವಿರುದ್ಧ ಎಫ್ಐಆರ್ ಮಾಡಿದ್ದಾರೆ. ಗೇಟ್ ಬಳಿ ಜನದಟ್ಟಣೆ ನಿರ್ವಹಣೆ ಪೊಲೀಸರ ಕರ್ತವ್ಯವಾಗಿತ್ತು. ಕರ್ನಾಟಕ ಕ್ರಿಕೆಟ್ ನಿಯಂತ್ರಣವಷ್ಟೇ ಕೆಎಸ್ಸಿಎ ಜವಾಬ್ದಾರಿ. ಬಿಸಿಸಿಐ ರೂಪಿಸಿರುವ ನಿಯಮ ಪಾಲಿಸೋದು ನಮ್ಮ ಕೆಲಸ. ರಾಜ್ಯ ಸರ್ಕಾರದ ಜೊತೆ ಹಾಗಂತ ಕೆಎಸ್ಸಿಎ ವಾದ ಮಂಡಿಸ್ತಾ ಇದೆ. ಕೆಸಿಎ ಹೇಳ್ತಾ ಇದೆ ಇದು ನಮ್ಮ ಕೆಲಸ ಅಲ್ಲ. ಯಾಕಂತಂದ್ರೆ ಕ್ರಿಕೆಟ್ ನಿಯಂತ್ರಣ ಮಾಡೋದಷ್ಟೇ ನಮ್ಮ ಕೆಲಸ. ಭದ್ರತಾ ಪಡೆಗಳು ನಮ್ಮ ಹತ್ರ ಏನ್ ಬೇರೆ ಭದ್ರತಾ ಪಡೆಗಳೆಲ್ಲ ಇಲ್ಲಿ ಸೆಕ್ಯೂರಿಟಿ ಕೊಡಕ್ಕೆ. ಸೆಕ್ಯೂರಿಟಿ ಕೊಡಬೇಕಾಗಿರೋದು ಸರ್ಕಾರದ ಕೆಲಸ ಅಂತ. ಅದಕ್ಕಿಂತ ಮುಖ್ಯವಾದಂತಹ ಹೇಳಿಕೆ ಅಂತಂದ್ರೆ ಕೆಸಿಎ ಹೇಳ್ತಾ ಇರುವಂತದ್ದು ವಿಧಾನಸೌಧದಲ್ಲಿ ಸನ್ಮಾನ ಮಾಡೋದು ಸರ್ಕಾರದ್ದೇ ನಿರ್ಧಾರ. ಸರ್ಕಾರದವರೇ ಆಹ್ವಾನಿಸಿದ್ರು, ಹಾಗಾಗಿ ಆರ್ಸಿಬಿ ಅವರು ಆಟಗಾರರನ್ನ ಕಳುಹಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಕೆಸಿಎ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಮುತ್ತಪ್ಪ, ಬಹಳ ಕ್ಲಿಯರ್ ಆಗಿ ಈಗ ಚಿನ್ನಸ್ವಾಮಿ ಏನು ಕೆಸಿಎ ಆಡಳಿತ ಮಂಡಳಿ ಹೇಳ್ತಾ ಇರ್ತಕ್ಕಂಥದ್ದು ವಿಧಾನಸೌಧದ ಬಳಿ ಆಟಗಾರರನ್ನ ಕರೆಸಬೇಕು ಅಂತ ಇರೋದು ಸರ್ಕಾರದ ನಿರ್ಧಾರ ಅಂತ. ನಮ್ಮ ಹತ್ರ ಪ್ರತ್ಯೇಕ ಭದ್ರತಾ ಪಡೆಗಳಿಲ್ಲ ಅಂತ. ಆದ್ರೆ ಈ ಹಿಂದೆ ಸರ್ಕಾರ ಹೇಳಿದ್ದೇನು, ವಿಧಾನಸೌಧ ಹತ್ರ ನಾವು ಕಾರ್ಯಕ್ರಮ ಮಾಡ್ತೇವೆ ಅಂತ ನಮಗೆ ಪರ್ಮಿಷನ್ ಕೇಳಿದ್ರು, ಅದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಆರ್ಸಿಬಿ ಪ್ರತ್ಯೇಕ ಇವೆಂಟ್ ಮ್ಯಾನೇಜ್ಮೆಂಟ್ ನ ಹೈರ್ ಮಾಡಿ ಅವ್ರ ಕಡೆಯಿಂದ ಭದ್ರತೆ ಕೊಡಬೇಕಾಗಿತ್ತು ಅಂತ. ಯಾರು ತಪ್ಪು ಇಲ್ಲಿ? ಯಾವುದು ನಿಜ ಹಾಗಾದ್ರೆ? ಶ್ರೀಲಕ್ಷ್ಮಿ, ಈ ಒಂದು ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಒಂದು ವಾದ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕೆಸಿಎ ಮತ್ತೆ ಆರ್ಸಿಬಿ ಫ್ರಾಂಚೈಸಿರು ಕೂಡ ಮತ್ತೊಂದು ವಾದವನ್ನು ಕೂಡ ಮಾಡ್ತಿರುವಂತದ್ದು. ಈಗ ಸರ್ಕಾರ ಆರ್ಸಿಬಿ ಮತ್ತೆ ಕೆಸಿಎನ ಅಧಿಕಾರಿಗಳ ಮೇಲೆ ಈಗಾಗಲೇ ಎಫ್ಐಆರ್ ದಾಖಲು ಮಾಡಿ ಕೆಲವೊಂದಿಷ್ಟು ಜನರನ್ನ ವಶಕ್ಕೆ ಪಡೆಯುವಂತವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಈಗ ಇದರ ವಿರುದ್ಧವಾಗಿ ಸೆಡ್ಡು ಹೊಡೆದಿರುವಂತಹ ಆರ್ಸಿಬಿ ತಂಡದ ಮ್ಯಾನೇಜ್ಮೆಂಟ್ ಈಗ ಹೈಕೋರ್ಟ್ ನಲ್ಲಿ ಒಂದು ವಾದ ಮಂಡನೆ ಮಾಡೋದಕ್ಕೆ ರೆಡಿ ಆಗಿರುವಂತದ್ದು. ಅಂದ್ರೆ ವಿಧಾನಸೌಧ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಸರ್ಕಾರ, ನಾವಲ್ಲ. ಜೊತೆಗೆ ಅಲ್ಲಿ ಭದ್ರತೆ ಕೊಡಬೇಕಾಗಿರೋದು ಪೊಲೀಸ್ ಇಲಾಖೆಯ ಒಂದು ಕರ್ತವ್ಯವಾಗಿತ್ತು. ನಮ್ದು ಯಾವುದೇ ರೀತಿಯಾದಂತಹ ಪ್ರತ್ಯೇಕವಾದಂತಹ ಒಂದು ಭದ್ರತಾ ಪಡೆಗಳು ಕೂಡ ಇಲ್ಲದೆ ಇರೋದು ಕೂಡ ಗೊತ್ತಿದೆ. ಇದರ ಜೊತೆಗೆ ಅಲ್ಲಿ ಆಗಿರುವಂತಹ ಕಾಲ್ತುಳಿತಕ್ಕೆ ನೇರವಾಗಿ ಸರ್ಕಾರನೇ ಕಾರಣ ಹೊರತು ನಾವಲ್ಲ ಅನ್ನೋದು ಈಗ ಏನು ಆರ್ಸಿಬಿ ಅವರ ಒಂದು ವಾದ ಆಗಿರುವಂತದ್ದು. ಜೊತೆಗೆ ಆರ್ಸಿಬಿ ತಂಡದ ಆಟಗಾರನ ವಿಧಾನಸೌಧಕ್ಕೆ ಕರೆಸಿದ್ದು ಸರ್ಕಾರೇ ಹೊರತು ನಾವಾಗ್ಲೇ ವಿಧಾನಸೌಧ ಮುಂಭಾಗದಲ್ಲಿ ಹೋಗಿಲ್ಲ ಅನ್ನೋದು ಕೂಡ ಈಗ ಆರ್ಸಿಬಿ ವಾದ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ತನ್ನ ಮೇಲಿರುವಂತಹ ಒಂದು ಆರೋಪವನ್ನು ಹೊರಹಾಕೋದಕ್ಕೆ, ಅದರಿಂದ
ಹೊರಗಡೆ ಬರೋದಕ್ಕೆ ಸರ್ಕಾರದ ಮೇಲೆ ಈಗ ಒಂದು ವಾದ ಮಂಡನೆ ಮಾಡೋದಕ್ಕೆ ಕೂಡ ಮುಂದಾಗಿದೆ. ಅಂದ್ರೆ ನಮ್ಮ ಕರ್ತವ್ಯ ಕೇವಲ ಸ್ಟೇಡಿಯಂ ಒಳಭಾಗದಲ್ಲಿರುವಂತಹ ಕ್ರಿಕೆಟ್ ಅನ್ನ ನಿಯಂತ್ರಣ ಮಾಡೋದೇ ಹೊರತು ಹೊರಗಡೆ ಇರುವಂತಹ ಜನರ ನಿಯಂತ್ರಣ ಮಾಡುವಂತಹ ಕೆಲಸ ಅಲ್ಲ. ವಿಧಾನಸೌಧದ ಮುಂಭಾಗದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೂ ಕೆಸಿಎಗೂ ಕೂಡ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ಈಗ ಕೆಸಿಎ ತನ್ನ ವಾದವನ್ನು ಕೂಡ ವಾದ ಮಂಡನೆ ಮಾಡ್ತಾ ಇದೆ. ಇದರ ಜೊತೆಗೆ ಗೇಟ್ ನ ಬಳಿ ಜನರನ್ನು ನಿಯಂತ್ರಣ ಮಾಡುವಂತದ್ದು ಪೊಲೀಸರ ಕರ್ತವ್ಯವಾಗಿತ್ತು. ಅವರು ಅಲ್ಲಿ ಫೇಲ್ ಆಗಿರುವಂತಹ ಕಾರಣಕ್ಕೆ ಈ ಘಟನೆ ನಡೆದಿದೆ. ಸರ್ಕಾರ ತನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನಮ್ಮ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ವಾದ ಮಂಡನೆ ಮಾಡೋಕೆ ಕೂಡ ಮುಂದಾಗಿರುವಂತದ್ದು. ಸದ್ಯ ಈಗ ತ್ರಿಶಂಕು ಆಕಾರದಲ್ಲಿ ಈ ಒಂದು ವಾದ ಕೂಡ ಶುರುವಾಗಿದೆ. ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ ಕೆಸಿಎನವರೇ ಈ ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡಬೇಕಂತೇಳಿ ನಮ್ಮ ಹತ್ರ ಮನವಿ ಮಾಡಿದ್ರು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಕೆಸಿಎ ನಾವು ಕೊಟ್ಟೇ ಇಲ್ಲ ಯಾವುದೇ ರೀತಿಯಾದ ರಿಕ್ವೆಸ್ಟ್ ಅಂತ ಹೇಳಿ ಕೆಸಿಎ ಹೇಳ್ತಾ ಇದೆ. ಹೀಗಾಗಿ ಈಗ ಕರ್ತಗಳಿಗೆ ಇಟ್ಟುಕೊಂಡು ಈಗ ಕೆಸಿಎ ಮತ್ತೆ ಆರ್ಸಿಬಿ ಸರ್ಕಾರದ ವಿರುದ್ಧ ಈಗ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಒಂದು ಹೋರಾಟದಲ್ಲಿ ಎಲ್ಲೋ ಒಂದು ಕಡೆ ಕೆಸಿಎ ಮತ್ತೆ ಆರ್ಸಿಬಿ ಅವರು ವಿನ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಯಾವುದೇ ರೀತಿಯಂತಹ ಲಿಖಿತ ರೂಪದಲ್ಲಿ ಸರ್ಕಾರಕ್ಕೆ ಮನವಿ ಮಾಡುವಂತಹ ಕೆಲಸವನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮಾಡಿಲ್ಲ. ಸರ್ಕಾರದ ಹಂತದಲ್ಲೇ ಒಂದು ಕಡತಗಳು ಏನು ಆಗಿರುವಂತಹ ಕಾರಣಕ್ಕಾಗಿ ಈಗ ಸರ್ಕಾರದ ಮೇಲೆ ದೊಡ್ಡ ರೀತಿಯ ಒಂದು ಏನು ಆರೋಪ ಬರುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ಅಲ್ಲೂ ಕೂಡ ಇವತ್ತು ಕೂಡ ಇದರ ಬಗ್ಗೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಈ ವಾದಗಳನ್ನ ಮಂಡನೆ ಮಾಡೋದಕ್ಕೆ ಈಗ ಆರ್ಸಿಬಿ ಮತ್ತೆ ಕೆಸಿಎ ಸಜ್ಜಾಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮುತ್ತಪ್ಪ.